ವಿರಾಮದ ಬಳಿಕ ಸೇತು ರಾಮ್ ಶೋ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಮಾತನಾಡೋದಕ್ಕೀಗ ಬೆಂಗಳೂರಿನಿಂದ ಬಾಬು ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಬು ರೆಡ್ಡಿ ಅವರೇ, ಹೇಳಿ, ಏನ್ ಮಾಹಿತಿ ಬೇಕಿತ್ತು? ನಮಸ್ಕಾರ. ನಮಸ್ಕಾರ. ಈಗ ಒಂದ್ 5 ಲಕ್ಷ ಗಾರ್ಡನ್ ಕೆಲಸ ಮಾಡಿರೋದು, ಅದು ಸಾಲ ಮಾಡಿ ಲ್ಯಾನು ಮತ್ತೆ ಇದು ಗಿಡ ಎಲ್ಲ ಹಾಕಿರ್ತೀವಿ. ಅದ್ ಅಮೌಂಟ್ ಈಗ ಬಂದಿರುತ್ತೆ. 5 ಲಕ್ಷ ಕಟ್ಬೋದಾ ಅಂತ. ಅವ್ರು ಇನ್ನೂ ಬಂದಿಲ್ಲ, ಈಗ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. 5 ಲಕ್ಷ ಎಲ್ಲಪ್ಪ? ಗಾರ್ಡನ್ ಕೆಲಸ ನೀವು ಮಾಡಿರೋದಾ? ನಾವ್ ಮಾಡಿರೋದು. ಅವ್ರ ಸುತ್ತ ಗಾರ್ಡನ್ ಕೆಲಸ ಅಂದ್ರೆ ಅವ್ರಿಗೆ ಸಾಲ ಮಾಡಿ ಬೇರೆ ಕಡೆ ಎಲ್ಲ ಸಾಲ ಮಾಡಿರ್ತೀವಿ. ಹೌದು. ಈಗ ಒಂದೇನಾಗತ್ತೆ ಅಂದ್ರೆ ಅವ್ರು ಕೊಟ್ಟಿದ್ದಕ್ಕೆ ಏನಾಗಿರುತ್ತೆ, ಅವ್ರು ಕೊಟ್ಟರು ಕೂಡ ಹಳೆ ನೋಟು ಕೊಟ್ರೆ ನಿಮ್ಗೆ ಕಷ್ಟ ಆಗೋದಿಲ್ವನಪ್ಪ? ಹಳೆ ನೋಟ್ ಕೊಡ್ತಾರೆ ಸರ್. ಈಗ ಹಳೆ ನೋಟ್ ಕೊಟ್ರೆ ಕಷ್ಟ ಆಗುತ್ತೆ, ಬಟ್ ನೀವು ಕನ್ವರ್ಟ್ ಮಾಡ್ಕೊಳಕ್ ನೀವು ಬ್ಯಾಂಕ್ಗೆ ಹಾಕೊಳ್ಳೇಬೇಕು ಅದನ್ನ. ಬ್ಯಾಂಕ್ ಹಾಕೊಳ್ಬೇಕು. ಅದೇನ್ ಟ್ಯಾಕ್ಸ್ ಏನ್ ಬೀಳಲ್ವಲ್ಲ? ಇದು ನಾನು ಒಂದು ಹೇಳ್ತೀನಿ ಕೇಳಿ, 2.5 ಲಕ್ಷದವರೆಗೆ ಪ್ರಶ್ನೆ ಇರಲ್ಲ, ಬಟ್ ನಿಮ್ಗೆ ಏನು ಆದಾಯ ತೆರಿಗೆ ಅಂತ ಬರುತ್ತೇನಪ್ಪ ನಿಮ್ಗೆ ನಿಮ್ಮ ವಹಿವಾಟಿಗೆ? ಇಲ್ಲ ಸರ್, ಆದಾಯ ಏನ್ ಬರಲ್ಲ ಅಲ್ವಾ? ಬರಲ್ಲ. ನಾನು ಒಂದು ಹೇಳ್ತೀನಿ ಕೇಳಿ, ನಿಮ್ಗೆ ಬೇರೆ ಏನು ಆದಾಯ ಇಲ್ಲದೆ ಹೋದ್ರೆ 5 ಲಕ್ಷನೇ ನಿಮ್ಮ ಆದಾಯ ಅಂತ ಕರೆದ್ರೂ ಕೂಡ ಅದು ಅದೇನಾಗುತ್ತೆ, 5 ಲಕ್ಷ ಆದಾಯವಾಗಿ ಬಂದು ಕೂತ್ಕೊಳತ್ತೆ. ಇವಾಗ ಒಟ್ಟಿಗೆ ನೀವು 5 ಲಕ್ಷ ಹಾಕಿದ್ರೆ ಒಂದೇ ಸರ್ತಿ ಅದೇ ಪಾರ್ಟಿ ಬ್ಯಾಂಕ್ ಡೆಪಾಸಿಟ್ ಮಾಡ್ಬಿಟ್ರೆ ಹೇಗೆ ಸರ್? ಯಾವ್ದನ್ನ ಅವರು ಮಾಡಕ್ ಆಗಲ್ವಲ್ಲಮ್ಮ, ಅವ್ರು ಇವ್ರ ಅಕೌಂಟ್ಗೆ ಹಾಕೋ ಹಂಗಿಲ್ವಲ್ಲ. ಅವರು ಅವರ ಅಕೌಂಟ್ಗೆ ಹಾಕೊಂಡ್ರೆ ಸಮಸ್ಯೆ ಇಲ್ಲ, ಇವ್ರ ಅಕೌಂಟ್ಗೆ ಹಾಕೋದಕ್ಕೆ ಅಧಿಕಾರ ಇಲ್ಲ ಅಲ್ಲಿ. ಅಲ್ಲಿ ಇವಾಗ ಬ್ಯಾಂಕ್ಗೆ ಹೋದ್ರೆ ಏನಾಗತ್ತೆ ಅಂತಂದ್ರೆ, ನಾನು ನನ್ನ ಅಕೌಂಟ್ಗೆ ಹಾಕೊಳ್ಳಿಕ್ಕೆ ನನ್ನ ಪ್ಯಾನು ಅಥವಾ ಯಾವುದೇ ಗುರ್ತಿನ ಚೀಟಿ ತಗೊಂಡು ನಾನು ಪೇ ಸ್ಲಿಪ್ ಫಿಲ್ಅಪ್ ಮಾಡಿ ಹಾಕಬಹುದು. ಆದ್ರೆ ನನ್ನ ಅಕೌಂಟ್ಗೆ ನೀವು ಹಾಕಬೇಕು ಅಂತಂದ್ರೆ ನನ್ನಿಂದ ನಿಮ್ಗೊಂದು ಆಥರೈಸೇಷನ್ ಕೊಡಬೇಕಾಗತ್ತೆ. ಹೌದು. ಇಲ್ದರೆ ಏನಾಗ್ತಾ ಇದೆ, ಕೆಲವು ಕಡೆ ಏನಾಗತ್ತೆ, ಈ ಸಣ್ಣ ಪುಟ್ಟ ಊರುಗಳಲ್ಲಿ ರೈತರ ಹೆಸರಲ್ಲಿ ಅಕೌಂಟ್ಸ್ ಮಾಡಿರ್ತಾರೆ. ಈ ನರೇಗಾ ಯೋಜನೆ ಈ ತರ ಯೋಜನೆಗಳಾದಾಗ ಪ್ರಾಬಲಿ ಆ ಕಾಂಟ್ರಾಕ್ಟರ್ಗಳ ಕೈಯಲ್ಲಿ ಇವರುಗಳೆಲ್ಲ ಪರ್ಮನೆಂಟ್ ಅಕೌಂಟ್ ನಂಬರ್ ಇರುತ್ತೆ, ಇವ್ರ ಚೆಕ್ ಬುಕ್ಸ್ ಏನಾಗಿರುತ್ತೆ ಎಲ್ಲವೂ ಇರುತ್ತೆ. ನಾಳೆ ಅದನ್ನ ನನ್ನ ಅಕೌಂಟ್ಗೆ ಇನ್ನೊಬ್ರು ಹಾಕಬಹುದು ಅನ್ನೋದು ಅಲೋ ಮಾಡಿದ್ರೆ ಇದು ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಕಾನೂನು ಮಾಡಿರೋದು ಏನು ಅಂದ್ರೆ, ಮುಂದೆ ಯಾರಿಗೂ ತೊಂದರೆ ಆಗಬಾರದು ಅಂತ ಕಾನೂನು ಮಾಡಿರೋದು. ಅದು ತಕ್ಷಣಕ್ಕೆ ನಮಗೇನೋ ತೊಂದರೆ ಆಯ್ತು ಅಂತ ಅನ್ನಿಸಬಹುದು, ಆದ್ರೆ ಲಾಂಗರ್ ಅನ್ನು ಯೋಚನೆ ಮಾಡಬೇಕಾಗತ್ತೆ ಕೆಲವು ವಿಷಯಗಳಲ್ಲಿ. ಇದು ದೇಶವನ್ನು ಮುಟ್ಟುವಂತ ವಿಷಯ. ಸಣ್ಣ ಪುಟ್ಟ ವೈಯಕ್ತಿಕ ಸಮಸ್ಯೆಗಳಾಗ್ತವೆ, ಕೆಲವು ಅನುಭವಿಸಕ್ಕೆ ಆಗದಷ್ಟು ಸಮಸ್ಯೆಗಳು ಆಗತ್ತೆ ಅಂತ ಅನ್ನಿಸಬಹುದು. ಅದ್ರ ಚಾಯ್ಸ್ ಇಲ್ಲ ಅಂತ ಅನ್ಸುತ್ತೆ ನನಗೆ. ಓಕೆ ಸರ್. ಇನ್ನು ಬೆಂಗಳೂರಿನಿಂದ ಪ್ರೀತಿ ಅವರು ಕರೆ ಮಾಡಿದ್ದಾರೆ. ಪ್ರೀತಿ ಅವರೇ, ಹೇಳಿ, ಏನ್ ಮಾಡಿ? ಹಲೋ. ನಾನಿವಾಗ ಜನವರಿಯಲ್ಲಿ ಒಬ್ರಿಗೆ ದುಡ್ಡು ಕೊಟ್ಟಿದ್ದೆ 12 ಲಕ್ಷ. ಬ್ಯಾಂಕ್ ಥ್ರೂ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ದೆ ನಾನು ನೆಫ್ಟ್ ಇಂದ. ಇವಾಗ ಅವರು ನನಗೆ ಕ್ಯಾಶ್ ಇಂದ ಕೊಡ್ತೀನಿ ಅಂತಿದ್ದಾರೆ ದುಡ್ಡು. ನೋಡಮ್ಮ, ಅದು ಒಂದು ಪ್ರಶ್ನೆ ಆಗತ್ತಮ್ಮ. ಅವರು ನಿಮಗೆ ಕ್ಯಾಶ್ ಅಲ್ಲಿ ವಾಪಸ್ ಕೊಟ್ರೆ ನಾಳೆ ಅವರು ಕೊಟ್ಟಿದ್ದೆ ಅಂತ ಅವರು ಒಪ್ಕೊಳ್ಳೋದಿಲ್ಲಮ್ಮ ಅದನ್ನ. ಅದು ಸಮಸ್ಯೆ ಆಗುತ್ತೆ. ಇವಾಗ ಏನು ತುಂಬಾ ಪರಿಚಯ ಅವರು ನನಗೆ. ಅವರು ಅಲ್ಲ, ಏನೇ ಪರಿಚಯ ಆದ್ರೆ ಇಲ್ಲಿ ಏನೇ ಪರಿಚಯ ಆದ್ರೂ ನಾನು ಹೇಳ್ತೀನಿ ಕೇಳಿ. ನಾಳೆ ಏನಾಗತ್ತೆ, ನೀವು 12 ಲಕ್ಷ ತಗೋತೀರಿ, ಇದನ್ನ ನಿಮ್ ಬ್ಯಾಂಕ್ಗೆ ಹಾಕೋತೀರಿ. ಇವತ್ತಿನ ದಿವಸ ನೀವು 500,000 ರೂಪಾಯಿ ನೋಟುಗಳಿಗೆ ಬೆಲೆ ಇಲ್ಲ, ಹಾಗಾಗಿ ನೀವು ತಗೊಳ್ಳೋ ಹಂಗಿಲ್ಲ. ಒಂದು. ಎರಡನೇದು, ನೀವು ತಗೊಂಡು ನಿಮ್ ಬ್ಯಾಂಕ್ಗೆ ಹಾಕೊಂಡ್ರು ಕೂಡ ನಾಳೆ ನಿಮ್ಮನ್ನ ಪ್ರಶ್ನೆ ಕೇಳಿದಾಗ ನೀವು ಹೇಳಬೇಕಾಗತ್ತೆ, ಸರ್ ನಾನು ಇವರಿಗೆ ಟ್ರಾನ್ಸ್ಫರ್ ಮಾಡಿದ್ದೆ, ಅವ್ರು ಕೊಟ್ರು ಅಂತ. ಆವತ್ತಿನ ದಿವಸ ಅವ್ರು ಒಪ್ಕೋತಾರಿಯೇ? ಅವ್ರು ಒಪ್ಕೊಳ್ಳೋದಿಲ್ಲಮ್ಮ. ಒಪ್ಕೊಳ್ಳೋದು ಹಾ, ಹಿ ವಿಲ್ ಸೇ ನಾಟ್ ಗಿವನ್ ಅಲ್ವಾ? ಹೌದು. ಅವ್ರು ಯಾಕಂದ್ರೆ ಅವರು ಬ್ಲಾಕ್. ಹಾ, ಹೌದಮ್ಮ. ಅವರು ಇದನ್ನ ಮಾಡಿಬಿಟ್ರೆ ತೊಂದರೆ ಆಗತ್ತಲ್ಲಮ್ಮ ನಿಮ್ಗಳಿಗೆ. ಇಲ್ಲ, ಸೊಲ್ಯೂಷನ್ ಏನು, ಚೆಕ್ಕಲ್ಲೇ ತಗೊಳ್ಳಿ. ನೀವು ನೆಫ್ಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದಿರಲ್ವಾ? ಕೊಡ್ತೀನಿ ಅಂತಿದಾರಲ್ಲ, ಏನ್ ಮಾಡ್ಲಿ? ಈ ಕ್ಯಾಶ್ ತಗೋಬೇಡಿ, ನಾಳೆ ಇಲ್ಲ ಅಂತಾರಲ್ಲ ಅವರು. ಇವಾಗ ಏನ್ ನಾನು ಹೇಳ್ತೀನಿ ಕೇಳಿ, ಅವರ ಬ್ಲಾಕ್ ಮನಿ ನಿಮಗೆ ಬ್ಲಾಕ್ ಆಗೋಗತ್ತಲ್ಲಮ್ಮ ಅಲ್ವಾ? ನಿಮ್ ಕೈಗೆ ಯಾಕೆ ತಗೋತೀರಿ ಅದನ್ನ? ನೀವು ಹೇಳಿ, ನಾನು ನೆಫ್ಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇನೆ ಸರ್, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕೊಂಡು ನನಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಎನ್ನಿ. ಅವ್ರ ಬ್ಯಾಂಕ್ ಅಕೌಂಟ್ಗೆ ಹಾಕೊಂಡ್ಬಿಡ್ಲಿ, ಸಮಸ್ಯೆ ಎಲ್ಲಿದೆ? ಇವಾಗ ಅವ್ರು ಒಪ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾನು? ನಿಮ್ಗೆ ಹಣ ನೀವು ರಿಕವರಿ ಮಾಡಬೇಕು. ರಿಕವರಿ ಮಾಡಬೇಕು ಅಲ್ವಾ? ಓಕೆ. ಇನ್ನು ಶಾಹಿದ್ ಅವರು ಕರೆ ಮಾಡಿದ್ದಾರೆ. ಹೇಳಿ ಶಾಹಿದ್ ಅವರು, ಏನ್ ಮಾಹಿತಿ ಬೇಕಿತ್ತು? ಹಲೋ. ನಮಸ್ಕಾರ, ಹೇಳಿ ಸರ್. ನಮಸ್ತೆ ಸರ್. ಸರ್, ನಾವು ಶಾಹಿದ್ ಅಂತ ಮಾತಾಡ್ತಾ ಇದ್ದೀವಿ. ಹೇಳಿ ಸರ್. ಹೋಗ್ತೀವಿ. ಇವಾಗ ರೂಟ್ ಸೈನ್ಸ್ಗೆ ಹೋದ್ರೆ ಅಲ್ಲಿ 100 ರೂಪಾಯಿ ನೋಟು, 100 ರೂಪಾಯಿ ನೋಟು ಯಾವ್ದು ಬರ್ತಾ ಇಲ್ಲ. 500 ರೂಪಾಯಿ, 1000 ರೂಪಾಯಿ ನೋಟೇ ಬರ್ತಾ ಇದೆ. ಹಂಗಾಗಿ ನಮ್ದು ಮಾಮೂಲಿ ರೂಟ್ ತಿಂಗಳಂತೂ ಟರ್ನ್ ಓವರ್ ಇರುತ್ತೆ ಅಲ್ಲಿ. ಹಂಗಾಗಿ ಏನಾದ್ರು ನಮ್ಗೆ ಪ್ರಾಬ್ಲಮ್ ಆಗತ್ತಾ? ಇಲ್ಲಿ ಒಂದ್ ಸಮಸ್ಯೆ ಹೇಳ್ತೀನಪ್ಪ. ನಾನು ಹೇಳ್ತಾ ಇರೋದೇನು ಅಂದ್ರೆ, ಈಗ ನಿಮ್ಮ ಹತ್ರ ಕ್ಯಾಶ್ ಸೇರಿದ್ಯಾ? ಅಷ್ಟು ಕ್ಯಾಶ್ ಇಲ್ಲ ಸರ್. ಕ್ಯಾಶ್ ಇಲ್ದೇ ಇದ್ರೆ ತಲೆ ಕೆಡಿಸ್ಕೋಬೇಡಿ, ನಾಳೆಯಿಂದ ತಗೋಬೇಡಿ. ತಗೋಬಾರ್ದಾ?
ತಗೋಬಾರ್ದು. ತಗೊಂಡ್ರೆ ಸಮಸ್ಯೆ ಆಗತ್ತೆ. ಯಾಕಂದ್ರೆ 8ನೇ ತಾರೀಕು ರಾತ್ರಿಯಿಂದ 500 ಮತ್ತೆ 1000 ರೂಪಾಯಿಗೆ ಬೆಲೆ ಇಲ್ಲ. ಅದು ಬರೀ ಕಾಗದ. ಇವಾಗ ಆಲ್ಮೋಸ್ಟ್ ಇವಾಗ ಬೇರೆಯವರು ಆರ್ಡರ್ ಜಾಸ್ತಿ ಹೇಳವ್ರೆ, ಅದೇ ಕೊಡ್ತೀನಿ ಅಂತ ಹೇಳವ್ರೆ. ನಾವು ತಗೊಂಡಿದೀವಿ, ಅದು ಏನ್ ಮಾಡೋದು ಅದು? ಅಲ್ಲ, ನಾನು ಒಂದು ಹೇಳ್ತೀನಿ ಕೇಳಿ. ನಿಮ್ಗೆ ಬಿಲ್ಲು ಬರುತ್ತೆ ನಿಮ್ಗೆ. ಅಲ್ಲ, ಬಿಲ್ ಬಂದ್ರೆ ಪ್ರಯೋಜನ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಗೆ ಆದಾಯ ತೆರಿಗೆ ಲೆಕ್ಕಕ್ಕೆ ಏನಾದ್ರು ಕೊಟ್ಟು ಟ್ಯಾಕ್ಸ್ ಏನಾದ್ರು ಕಟ್ತಾ ಇದ್ದೀರಾ ನೀವು? ಹೌದು ಸರ್, ನಮ್ ಬಿಲ್ ಬರ್ತಾ ಇದಲ್ಲ, ಅವಾಗ್ಲೇ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟು ಬರ್ತಾ ಇದೀವಿ. ಆಡಿಟ್ರಿಗೆಲ್ಲ ಅಲ್ಲ, ಒಂದು ಹೇಳ್ತೀನಿ ಕೇಳಿ. ನೀವು ಬಿಲ್ ಬರ್ತಾನೆ ಟ್ಯಾಕ್ಸ್ ಬರುತ್ತೆ ಅನ್ನೋದು ಅದು ಬರೀ TDS ಮಾತ್ರ. ಇವಾಗ ಏನಾಗತ್ತೆ, ಫಾರ್ ಎಕ್ಸಾಂಪಲ್ ಬಡ್ಡಿ ಮೇಲೆ 10% TDS ಮಾಡ್ತಾರೆ. ಆದ್ರೆ ಬಡ್ಡಿ 5 ಲಕ್ಷಕ್ಕಿಂತ ಜಾಸ್ತಿ ಆದ್ರೆ ಅದ್ರ ಮೇಲೆ 20% ಟ್ಯಾಕ್ಸ್ ಇದೆ. 10 ದಾಟಿದ್ರೆ 30% ಟ್ಯಾಕ್ಸ್ ಇದೆ. ಎಷ್ಟೋ ಸಾರಿ TDS ಮಾಡಿದ್ದು ಬರಲ್ಲ ಸರ್. ಅದೇ 3 ಡಿವಿಷನ್ ಇದೆ. 3 ಡಿವಿಷನ್ ಇಂದ ಅದೇ 1 ಲಕ್ಷ 1.5 ಲಕ್ಷ ಅಥವಾ 20,000 50,000 ಹತ್ರ ಬರುತ್ತೆ. ಅದು ಅಲ್ಲಪ್ಪ, ವರ್ಷದ ವಹಿವಾಟು ಎಷ್ಟಾಗ್ಬೋದು ನಿಮ್ದು? ತಿಂಗಳಿಗೆ ಒಂದು 4 ಲಕ್ಷ 5 ಲಕ್ಷ ಸರ್. ಇವತ್ತ ಅಂತಲ್ಲ, ಮುಂಚೆಯಿಂದ ನಡೀತಾ ಇದೆ ಅದು. ಅಲ್ಲಪ್ಪ, ತಿಂಗಳಿಗೆ 5 ಲಕ್ಷ ಟರ್ನ್ ಓವರ್ ಆದ್ರೆ ಇನ್ಕಮ್ ಟ್ಯಾಕ್ಸ್ ಕಾನೂನು ಪ್ರಕಾರ ವರ್ಷಕ್ಕೆ 60 ಲಕ್ಷ ಟರ್ನ್ ಓವರ್. ವರ್ಷಕ್ಕೆ 60 ಲಕ್ಷ ಟರ್ನ್ ಓವರ್ ಅಂದ್ರೆ 8% ನಿಮ್ಮ ಆದಾಯ ಅಂತ ಕರೀತಾರೆ. ಹಾಗಾಗಿ 4,80,000 ನಿಮ್ಮ ಆದಾಯ ಆಗತ್ತೆ, ನಿಮ್ಗೆ ಟ್ಯಾಕ್ಸಬಲ್ ಬರುತ್ತೆ. ನೀವು ರಿಟರ್ನ್ ಫೈಲ್ ಮಾಡೋದು ವಾಸಿ. ನಿಮ್ಮ ಹತ್ರ ಈಗ ನಿಮ್ಮ ಹತ್ರ ಕ್ಯಾಶ್ ಇದ್ರೆ 2.5 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಸಮಸ್ಯೆ ಇಲ್ಲ, ಬ್ಯಾಂಕ್ಗೆ ಹಾಕೊಳ್ಳಿ. ನಮ್ದು ಜೀರೋ ಬ್ಯಾಲೆನ್ಸ್ ಇದೆ ಅಲ್ಲಿ. ಹಳ್ಳಿಯಲ್ಲಿ ತಗೊಂತೀವಲ್ಲ, ಅದೇ ಅಮೌಂಟ್ ಇನ್ನು ಮುಂದೆ ತಗೋಬೇಡಿ ದಯವಿಟ್ಟು. ಇನ್ನು ಮುಂದೆ ನೀವು 500,000 ನೋಟ್ ತಗೋಬೇಡಿ ದಯವಿಟ್ಟು. ಓಕೆ, ಸೂಕ್ತವಾದಂತ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇನ್ನು ಮುಂದಿನ ಕರೆ ಸಿದ್ಧವಾಗಿದೆ ಸರ್, ಹೇಳಿ. ನಮಸ್ಕಾರ, ಏನ್ ಮಾಹಿತಿ ಬೇಕಿತ್ತು? ನಮಸ್ಕಾರ ಮೇಡಮ್, ನಾವು ದಾವಣಗೆರೆಯಿಂದ ಜಿಲಾನಿ ಅಂತ. ಹೇಳಿ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ನಿನ್ನೆ ಬ್ಯಾಂಕಿಗೆ ಹೋಗಿದ್ದೆ ಸರ್. ನಾನು 1,000 ರೂಪಾಯಿ ನೋಟು 500 ರೂಪಾಯಿ ನೋಟ್ ತಂದೆ, ಹಳೆ ನೋಟು. ಬ್ಯಾಂಕ್ ನಾಗ ಹೆಚ್ಚು ಕಡಿಮೆ ಬೆಳಿಗ್ಗೆ 6 ಗಂಟೆಗೆ ಲೈನ್ ಹಚ್ಚಿರೋದು, ಸಾಯಂಕಾಲ 5 ಗಂಟೆಗೆ ವಾಪಸ್ ನೋಡಿ. ಇದು ಒಂದು ಹೇಳ್ತೀನಿ ಕೇಳಿ. ನನಗೇನಾಗತ್ತೆ, ಇದು ಕೆಲವು ಕಡೆ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್. ಇದು ಅಂದ್ರೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲವು ಬ್ಯಾಂಕ್ಗಳಲ್ಲಿ ಬೇಗ ಕೆಲಸ ಆಗ್ತಿಲ್ಲ ಅನ್ನೋ ಸಮಸ್ಯೆ. ಇದಕ್ಕೆ ಕಾನೂನಿನಲ್ಲಿ ಉತ್ತರ ಹುಡುಕೋದು ಕಷ್ಟ ಅಲ್ವಾ? ಅಲ್ಲ, ವ್ಯವಸ್ಥೆಯಲ್ಲಿ ಇವಾಗ ಸರ್ ಇದು ಸ್ಕೂಲ್ ತೆಗೆದಿದ್ದಾರೆ ಸರ್, ಮೇಸ್ಟ್ರ್ ಇಲ್ಲ ಅಂತಂದ್ರೆ ಇದು ಸ್ಕೂಲ್ ತೆಗೆದಿದ್ದ ತಪ್ಪು ನಾನು ಹೇಳಕ್ಕಾಗಲ್ಲ. ನಿಜ ನಿಜ. ಮೇಸ್ಟ್ರ್ ಇಲ್ದೇರೋದಕ್ಕೆ ಏನಾದ್ರು ಉತ್ತರ ಹುಡುಕೋಬೇಕಲ್ವಾ ನಾನು? ಇಲ್ಲ, ಹೊರಗಡೆ 200 ಕಮಿಷನ್ ತಗೊಂಡು ಚಿಲ್ಲರೆ ಕೊಟ್ಟಾರೆ. ಇಲ್ಲ, ನಾನು ಒಂದು ಹೇಳ್ತೀನಿ ಕೇಳಿ. ನೀವು ಈ 200 ಕಮಿಷನ್ ತಗೊಂಡು ಚಿಲ್ಲರೆ ಕೊಡ್ತಾರೆ, ನಾನು ಒಂದು ಹೇಳಿ ಸರ್. ನಮ್ಮಲ್ಲಿ ಯಾವುದೇ ಒಳ್ಳೆ ಕೆಲಸ ಆದ್ರೂ ಕೂಡ ಹಾಳು ಮಾಡ್ಲಿಕ್ಕೆ 10 ಜನ ಇರ್ತಾರಪ್ಪ. ನಿಜ ನಿಜ, ಅದಂತ ನಿಜ. ಹಾಗಂತ ಒಳ್ಳೇದು ಮಾಡ್ಲೇಬಾರ್ದು ಅನ್ನೋದಿದೆಯಲ್ಲ, ಅದು ತಪ್ಪಾಗ್ತದೆ. ಈ ಕಮಿಷನ್ ಅನ್ನೋದೆಲ್ಲ ನಾವು ತಿಳ್ಕೊಬೇಕು. ಏನಾಗ್ತದೆ ಗೊತ್ತಾ, ನಮಗೆ ಯಾರೋ ನನಗೂ ಹೇಳ್ತಾರೆ, ಸರ್ ನಿಮ್ ಬ್ಯಾಂಕಲ್ಲಿ ಹಾಕೊಂಬಿಡಿ ಸರ್, ನಮಗ್ ಕೊಡಿ ಅಂತ. ನಾವು ಜವಾಬ್ದಾರಿಯಿಂದ ವರ್ತಿಸೋದು ಅದು ಒಬ್ಬೊಬ್ಬರ ಗುಣನಪ್ಪ, ಅಷ್ಟೇ, ಏನು ಮಾಡಕ್ಕಾಗಲ್ಲ. ಕಮಿಷನ್ ವಿಷಯಕ್ಕೆ ಹೋಗಬೇಡಿ, ಒಂದು ದಿನ ಅನುಭವಿಸ್ಬೇಡ ಸರ್, ಒಳ್ಳೇದಾಗೋದಾದ್ರೆ ಎಲ್ರಿಗೂ ಅಲ್ವಾ? ಯಾರು ಕಮಿಷನ್ ನನಗೆ ಕಷ್ಟ ಅರ್ಥ ಆಗುತ್ತೆ, ಕಷ್ಟ ಅರ್ಥ ಆಗಲ್ಲ ಅಂತಲ್ಲ ಸರ್. ನೀವು ಸುಲಭವಾಗಿ ಅಲ್ಲಿ ಕೂತು ಹೇಳ್ಬಿಡ್ತೀರಿ, ನಿಮ್ ಪರಿಸ್ಥಿತಿ ಬೇರೆ ನಮ್ಮ ಪರಿಸ್ಥಿತಿ ಬೇರೆ, ಒಪ್ಕೋತೀನಿ ನಾನು, ಇಲ್ಲ ಅಂತ ಹೇಳೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಾಗತ್ವೆ, ಆದ್ರೆ ಇದು ಇವಾಗ ಕಾನೂನು ಬಂದಿದೆ, ಹೇಗೆ ಉತ್ತರ ಹುಡ್ಕೋಬೇಕು ನೋಡಿ ಹುಡ್ಕೋಬೇಕಾಗತ್ತೆ. ಮತ್ತೆ ಇನ್ನೊಬ್ರು ಫೋನ್ ಮಾಡ್ಲಿಕ್ಕೆ ಮೊದಲು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲ ಕಡೆ ಏನಾಗಿದೆ ಅಂತಂದ್ರೆ, ನೀವು ಜಮಾ ಮಾಡಿಬಿಟ್ರೆ ನಿಮಗೆ 100% ಪೆನಾಲ್ಟಿ ಬರುತ್ತೆ, 200% ಪೆನಾಲ್ಟಿ ಬರುತ್ತೆ, ಹಾಗಂತ ಹೇಳಿ ಜಮಾನೇ ಮಾಡಬಾರದು ಅನ್ನೋ ಪರಿಸ್ಥಿತಿಯಲ್ಲಿ ಬಹಳ ಜನ ಮಾತಾಡ್ತಾ ಇದ್ದಾರೆ. ಇವರು ಹೇಳ್ತಾ ಇರೋ 100% 200% ಪೆನಾಲ್ಟಿಗೆ ಇನ್ಕಮ್ ಟ್ಯಾಕ್ಸ್ ಕಾನೂನಲ್ಲಿ ಸೆಕ್ಷನ್ 270A ಅಂತ ಒಂದು ಸೆಕ್ಷನ್ ಇದೆ. ಅದು ಫೈನಾನ್ಸ್ ಆಕ್ಟ್ 2016 ನಲ್ಲಿ ಬಂತು. 1/4/2017 ಎಫೆಕ್ಟ್ ಆಗತ್ತದು. 2017-18 ಅಸೆಸ್ಮೆಂಟ್ ಇಯರ್ಗೆ ಈ ಪೆನಾಲ್ಟಿ ಕ್ಲಾಸ್ ಇದೆ. ಮೊದಲಿಗೂ ಈ ಪೆನಾಲ್ಟಿ ಇರಲಿಲ್ಲ ಅಂತಲ್ಲ, ಮೊದಲು ಇತ್ತು 271(1)C ಅಂತ ಇತ್ತು. ಈಗ ಅದರ ಜಾಗಕ್ಕೆ ಇದು ಬಂದಿದೆ. ಅದೇನು ಹೇಳುತ್ತೆ ಅಂತಂದ್ರೆ, ನೀವು 17-18 ವಹಿವಾಟಿಗೆ ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿದ ನಂತರ ಅವರು ಪರಿಶೀಲಿಸ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ 10 ಲಕ್ಷ ಜಮಾ ಆಗಿರ್ಬೋದು, 20 ಇರ್ಬೋದು, 50 ಇರ್ಬೋದು, ಜಮಾ ಆಗಿದೆ, ಅದು ಸ್ಕ್ರೂಟ್ನಿಗೆ ಬರುತ್ತೆ. ಆಗ ಅವರು ರಿಟರ್ನ್ ನ ಪರಿಶೀಲಿಸ್ತಾರೆ. ನೀವು ಜಮಾ ಮಾಡಿದ ಹಣಕ್ಕೆ ಸೋರ್ಸ್ ಇದೆಯಾ ಇಲ್ವಾ ಅಂತ. ಅದಕ್ಕೆ ಮೂಲ ಸೋರ್ಸ್ ಇದ್ದು ಜಮಾ ಆಗಿದ್ದ ಹಣ ಎಕ್ಸ್ಪ್ಲೇನ್ ಆಗಿ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಅಲ್ಲಿ ಏನು ಅಡಿಷನ್ ಆಗದಲ್ಲೇ ಇದ್ರೆ ಏನೂ ಪೆನಾಲ್ಟಿ ಬರಲ್ಲ. ಎರಡನೇದು, ಈ 10 ಲಕ್ಷಕ್ಕೆ ನನಗೆ ಮೂಲ ಇಲ್ಲ ಅಂತ ನನಗೆ ಗೊತ್ತಿದೆ, ನಾನು 10 ಲಕ್ಷ ಜಮಾ ಮಾಡ್ತೇನೆ, ಅದರ ಮೇಲೆ 30% ಟ್ಯಾಕ್ಸ್ ಬರುತ್ತೆ. ಡಿಸೆಂಬರ್ 15ಕ್ಕೆ ಇನ್ಸ್ಟಾಲ್ಮೆಂಟ್ ಇದೆ, ಮಾರ್ಚ್ 15ಕ್ಕೆ ಇನ್ಸ್ಟಾಲ್ಮೆಂಟ್ ಇದೆ, ಯಾವುದು ಅಡ್ವಾನ್ಸ್ ಟ್ಯಾಕ್ಸ್. ಈ ಹಣಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿ ನಾ ರಿಟರ್ನ್ ಫೈಲ್ ಮಾಡಿದರೆ
ನಾನು ರಿಟರ್ನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಏನ್ ಹಾಕಿರ್ತೀನಿ ಆ ಆದಾಯಕ್ಕೆ ಏನು ಅಡಿಷನ್ ಆಗದೇ ಇದ್ರೆ ಯಾವ ಪೆನಾಲ್ಟಿಯೂ ಬರಲ್ಲ. ಸರಿ ಸರ್, ಬದಲಿಗೆ ನಾನು ಸುಳ್ಳು ಹೇಳಿ ಇದು ಯಾವುದೋ ಒಂದು ಮೂಲ ಅಂತ ಸುಳ್ಳು ಹೇಳಿ ಅಗ್ರಿಕಲ್ಚರ್ ಇನ್ಕಮ್ ಅಂತಾನೋ ಇನ್ನೊಂದು ಯಾರೋ ಕೊಟ್ರು ಅಂತ ಹೇಳಿ ಸಿಗಾಕೊಂಡ್ರೆ ಆಗ ಮಾತ್ರ ಬರುತ್ತೆ. ನಾನೇ ತೆರಿಗೆ ಕಟ್ಟಿದರೆ ವಾಲಂಟರಿಯಾಗಿ ಇಲ್ಲಿ ಪೆನಾಲ್ಟಿ ಬರೋದಿಲ್ಲ. ಇದೊಂದು ವಿಷಯ ನಾನು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರೋ ಕಾನೂನಿನ ಪ್ರಕಾರ ಮೀರಿದ್ದು ಇಲ್ಲಿ ಕೂತು ಹೇಳ್ತಾ ಇದ್ದೀನಿ. ಬೇರೆ ಯಾರಾದ್ರೂ ಇದನ್ನು ನೋಡಿದವರು ಇದನ್ನು ಮೀರಿದ್ದು ಯಾವುದೋ ಪ್ರಾವಿಷನ್ ಇದ್ದದ್ದನ್ನು ನನಗೆ ಹೇಳಿದ್ರೆ ನನಗೂ ಸಂತೋಷ. ನಾನು ಅದನ್ನೊಮ್ಮೆ ತಿಳ್ಕೊತೇನೆ ಅದನ್ನು. ಸರಿ ಸರ್, ಮುಂದಿನ ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ನಮಸ್ಕಾರ. ಹಲೋ 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 ನಮಸ್ಕಾರ, ಹೇಳಿ ಹೇಳಿ ಸರ್, ಏನ್ ಮಾಹಿತಿ ಬೇಕಿತ್ತು? ಹಲೋ ಹಲೋ ಕೇಳಿಸ್ತಿದ್ಯಾ? ಹಲೋ ಹಲೋ ಹೇಳಿ. ಸಂಪರ್ಕ ಕಡಿತಗೊಂಡಿದೆ ಸರ್. ನೀವೀಗ ಹೇಳ್ತಾ ಇದ್ರಿ ಕಮಿಷನ್ ಏಜೆಂಟ್ಗಳೆಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಜನ ಆಟ ಆಡ್ತಿದ್ದಾರೆ. ಸಾಕಷ್ಟು ಜನ ಈಗ ಹೋಗಿ ಬ್ಯಾಂಕ್ ಅಲ್ಲಿ ನಿಂತ್ಕೊಳಕ್ ಆಗಲ್ಲ ಅಂತಂದ್ರೆ ಅವ್ರ ಕೈಲಿ ಕೊಟ್ಟು ತಮ್ಮ ದುಡ್ಡಿಗೆ ಮೋಸ ಮಾಡ್ಕೊಳ್ತಿರುವಂತದ್ದು ಕೂಡ ನಡೀತಾ ಇದೆ. ಈ ಬಗ್ಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನಾವೊಂದು ಹೇಳ್ತೀನಿ ಕೇಳಿ. ಒಳ್ಳೇದು ಅಂತ ಶುರು ಮಾಡಿದಾಗ ಎಲ್ಲವೂ ಸೂಕ್ತವಾಗಿ ನಡಿಬೇಕಾದ್ರೆ ಎಲ್ಲ ವ್ಯವಸ್ಥೆಯೂ ಅಷ್ಟೇ ಸೂಕ್ತವಾಗಿರಬೇಕು. ಅದಿಲ್ಲದಾಗ ಈ ಸಣ್ಣ ಪುಟ್ಟ ಗೊಂದಲಗಳಾಗೋದು ನಿಜ. ನಾನು ಹೇಳೋದು ನಾವೆಲ್ಲ ಪ್ರಜ್ಞಾವಂತರು. ನಾವೆಲ್ಲರೂ ಪ್ರಜ್ಞಾವಂತರ ತರಹಾನೇ ವರ್ತಿಸಿದ್ರೆ ಈ ತರದ್ದು ಆಗಲ್ಲ. ನಾವು ಪ್ರಜ್ಞೆ ಇಲ್ಲದೆ ಇರ್ತೀವಿ, ಏನ್ ಮಾಡ್ಲಿಕ್ಕಾಗತ್ತೆ ಹೇಳಿ? ಅದಕ್ಕೆ ಸಣ್ಣ ಪುಟ್ಟದ ಅನುಭವಿಸ್ಬೇಕಾಗ್ತದಲ್ವಾ? ರೆಡ್ ಲೈಟ್ ಹಾಕಿದ್ದಾರೆ, ಟ್ರಾಫಿಕ್ ಲೈಟು, ಪೊಲೀಸ್ನವ್ರು ಇಲ್ಲ ಅಂತ ಹೋಗ್ತೇವೆ ಅಂತಂದ್ರೆ ಏನ್ ಮಾಡ್ತೀರ? ಅದಕ್ಕೆ ಉತ್ತರ ಎಲ್ಲ ಹುಡುಕ್ಲಿಕ್ಕಾಗತ್ತೆ. ಅದಕ್ಕೆ ಮೋಸ ಹೋಗೋರು ನಾವೇ, ಅದಕ್ಕೆ ಉತ್ತರ ಹುಡುಕಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಅವ್ರು ಹೋಗ್ಬಿಟ್ರಲ್ಲ ಸಾರ್ ಅಂತಂದ್ರೆ ಅದಕ್ಕೆ ಏನ್ ಹೇಳಿ ನಾನು ಹೇಳಿ? ಅದಕ್ಕೆ ನಾವು ಹೋಗಬಾರ್ದಷ್ಟೇ, ಸರಿ ಅಲ್ವಾ? ಓಕೆ. ಇನ್ನು ಈ ಒಂದು ಯೋಜನೆ ಏನ್ ಇವಾಗ ಜಾರಿಗೆ ಬಂದಿದೆ, ಈ 500 ಮತ್ತೆ 1000 ರೂಪಾಯಿ ಬ್ಯಾನ್ ಮಾಡಿರೋದು, ಇದರಿಂದ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ಸ್ ತುಂಬಾ ಇದೆ ಅಂತ ಹೇಳ್ತಾರೆ. ಆದ್ರೆ ಸಾಕಷ್ಟು ಜನ ಇಲ್ಲಿ ಏನೋ ನಮ್ಮ ಎಕನಾಮಿಕ್ ಮೇಲೆ ಮತ್ತೆ ಗ್ರಾಸ್ ಕ್ಯಾಪಿಟಲ್ ಇನ್ಕಮ್, GDP ಮೇಲೆ ಇದ್ರ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಬಗ್ಗೆ ಇಲ್ಲಿ ಕೆಲವು ಭಾವನಾತ್ಮಕ ವಿಷಯಗಳು ಅಂತ ಹೇಳ್ತಾರೆ ಕೆಲವನ್ನ. ನಾನು ಹೇಳ್ತೀನಿ ಕೇಳಿ. ಬಾರ್ಡರ್ ನಲ್ಲಿ ಯಾರೋ ಒಬ್ರು ಒಂದು 100 ಅಡಿ ಆಕ್ರಮಿಸ್ಕೊಂಡ್ರು ಅಂದ ಕೂಡಲೇ ನಾವಿಲ್ಲಿ ನಮ್ಮದು 100 ಅಡಿ ಅವ್ರು ಆಕ್ರಮಿಸ್ಕೊಂಡ್ರು ಅಂತೀವಿ. ಆ ಜಾಗ ಎಲ್ಲಿದೆ ನಾವು ನೋಡಿರೋದಿಲ್ಲ. ಆ ಜಾಗ ನಮ್ಮ ಲೈಫಲ್ಲೇ ನಾವು ಹೋಗಲ್ಲ. ಆ 100 ಅಡಿ ಎಲ್ಲಿದೆ, ಯಾವ 100 ಅಡಿ ಅಂತಲೂ ಯಾರಿಗೂ ಗೊತ್ತಿರೋದಿಲ್ಲ. ಅಂದ್ರೆ ಇವೆಲ್ಲ ಭಾವನಾತ್ಮಕವಾಗಿ ಕೆರಳಿಸುವಂತಹ ವಿಷಯಗಳು. ಮುಖ್ಯವಾಗಿ ಆಗೋದಿಲ್ಲ. ಒಂದು ಹೇಳ್ತೀನಿ ಕೇಳಿ. ಇದರಿಂದ ಹೊಡೆತ ಬಿದ್ದದ್ದು ಎಲ್ಲಿ? 500,000 ರೂಪಾಯಿ ನೋಟುಗಳನ್ನ ಡಿಮಾನಿಟೈಸ್ ಮಾಡಿದ್ರಿಂದ ಹೊಡೆತ ಬಿದ್ದದ್ದು ಎಲ್ಲಿ? ಎಲ್ಲಿ ಕಪ್ಪು ಹಣ ಸೇರಿರುತ್ತೋ ಅಲ್ಲಿ. ಸಾಮಾನ್ಯವಾಗಿ ದೇಶದಲ್ಲಿ ಎಲ್ಲಿ ಸೇರಿರುತ್ತೆ ಇದನ್ನೆಲ್ಲ ಸ್ಪಷ್ಟ ಹೇಳೋ ಅವಶ್ಯಕತೆನೇ ಇಲ್ಲ. ಅಧಿಕಾರಿಶಾಹಿ ವರ್ಗಗಳಲ್ಲಿದೆ, ಅಲ್ಲಿಂದ ರಾಜಕಾರಣಿಗಳು ಹೇಳ್ಬೋದು. ಮತ್ತೆ ನಮ್ಮ ಎಲ್ಲಾ ಎಲೆಕ್ಷನ್ ಕೂಡ ಹಣದ ಮೇಲೆ ಸಾಕಷ್ಟು ನಡೆಯೋದು ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಪ್ರೂವ್ ಮಾಡೋದ್ರೆ ಯಾರಿಗೂ ಪ್ರೂವ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಕಣ್ಣಿಗೆ ಬಿಡೋವಾಗ ಯಾರೂ ಮಾಡೋದಿಲ್ಲ ಅದನ್ನ, ಅಲ್ವಾ? ಆದ್ರೆ ಎಲ್ರಿಗೂ ಇದಿದೆ ಅನ್ನೋದು ಗೊತ್ತಿದೆ, ಅಲ್ವಾ? ಹಾಗಾಗಿ ಏನಾಗುತ್ತೆ, ಆ ಹಣ ಕನ್ವರ್ಟ್ ಆಗದೇ ಇದ್ದಾಗ ಅವರಿಗೆ ಸಂಕಟ ಆಗೋದು ಸಹಜ. ಓಕೆ ಸರ್, ಈ ಬಗ್ಗೆ ಮಾತಾಡೋಣ. ಒಂದು ಕರೆಯನ್ನ ಸ್ವೀಕರಿಸೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಮಾಹಿತಿ ಬೇಕಿತ್ತು? ಮೇಡಮ್, ನಮ್ಗೆ ಈಗ ಫಾರಿನ್ ಇಂದ ಅಮೌಂಟ್ ಬಂದಿದೆ, ಬಟ್ ಅದು ಅಂದ್ರೆ ಈಗ ಟ್ಯಾಕ್ಸ್ ಕಟ್ಬೇಕಾ ಏನು ಅಂತ. ಫಾರಿನ್ ಇಂದ ಅಮೌಂಟ್ ಬಂದಿದೆ ಅಂದ್ರೆ ಹೇಗೆ ಬಂದಿದ್ಯಪ್ಪ? ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರಾ? ನಮ್ಮ ಅಕೌಂಟ್ಗೆ ಅಂದ್ರೆ ನಮ್ದು ಈಗ ಸ್ಯಾಲರಿ ಅಕೌಂಟ್ ಸರ್. ನಮ್ಗೆ ಸ್ಯಾಲರಿ ಅಕೌಂಟ್ ಅಲ್ಲಿ ಈಗ ಟ್ಯಾಕ್ಸ್ ಎಲ್ಲ ಪೇ ಮಾಡ್ತೀವಿ. ಗೊತ್ತಾಯ್ತಪ್ಪ, ನಿಮ್ಗೆ ಸ್ಯಾಲರಿ ಅಕೌಂಟ್ಗೆ ಹಣ ಬಂದಿತ್ತು, ಹಣ ಬಂದಿದೆ. ಅದನ್ನ ಈಗ ಡ್ರಾ ಮಾಡಿ ಮನೇಲಿ ಇಟ್ಕೊಂಡಿದೀವಿ. ಕಟ್ಟಿ, ಏನು ಸಮಸ್ಯೆ ಇಲ್ಲ, ಕಟ್ಟಿ. ಸರ್, ಈಗ ಫಾರಿನ್ ಇಂದ ಅದೇ ಅಕೌಂಟ್ಗೆ ಸೇಮ್ ಅಕೌಂಟ್ಗೆ ಹಣ ಬರ್ತಿದೆಯಲ್ಲ, ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಬೇಕಾಗುತ್ತಾ? ಇಲ್ಲ, ಅವಶ್ಯಕತೆ ಇಲ್ವಲ್ಲಪ್ಪ. ಫಾರಿನ್ ನಿಮ್ಗೆ ಯಾತಕ್ಕೆ ಬರ್ತಾ ಇದೆ ಹೇಳಿ? ನಿಮ್ಮ ಸ್ಯಾಲರಿ ಅಕೌಂಟ್ಗೆ ನನಗೆ ಫಾರಿನ್ ಇಂದ ಅಮೌಂಟ್ ಬರ್ತಾ ಇದೆ. ಸ್ಯಾಲರಿ ಅಕೌಂಟ್ ಯಾವ ಊರಿಂದ ಬರ್ತಾ ಇದೆ? ಯಾವ ದೇಶದಿಂದ ಬರ್ತಾ ಇದೆ ನಿಮಗೆ? ಅದು ದುಬೈಯಿಂದ ಬರ್ತಾ ಇದೆ ಸರ್. ತೊಂದರೆ ಇಲ್ಲಪ್ಪ, ನಿಮ್ಮ ಸಂಬಳದ ಹಣ ಅಲ್ವಾ? ಅಂದ್ರೆ ಸರ್, ನಮ್ದು ಈಗ ನಮ್ದು ಸ್ಯಾಲರಿ ನಮ್ದು ಇಲ್ಲಿ ನಾವು MNC ಕಂಪನಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು. ಆಯ್ತು, ತೊಂದರೆ ಇಲ್ಲ ಹೇಳಿ. ನನಗೆ ನಮ್ ಕಜಿನ್ ದುಬೈಯಿಂದ ಅದೇ ಅಕೌಂಟ್ಗೆ ಹಣ ಕಳಿಸ್ತಾ ಇದಾರೆ. ಕಳಿಸ್ಲಿ. ಈಗ ಹಣ ಅಕೌಂಟ್ ಬರುತ್ತಲ್ಲ, ಅದಕ್ಕೆ ನಾವು ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇಲ್ಲಿ ಕಟ್ಟೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಹೇಳ್ತಾ ಇದ್ದೀನಿ ಕೇಳಿ. ದುಬೈಯಿಂದ ನಿಮ್ಮ ಕಸಿನ್ ನಿಮಗೆ ಕಳಿಸ್ತಾ ಇದ್ದಾರೆ. ಹೌದು. ಅದು ನಿಮ್ಮ ಸಂಬಳದ ಹಣ ಅಲ್ವಾ? ಹಾ ಸರ್. ಸಂಬಳದ ಹಣ ಬಿಟ್ಟು ಬೇರೆ ಏನಾದ್ರು ಕಳಿಸ್ತಾ ಇದ್ದಾರೆ? ನನ್ನ ಸಂಬಳದ ಹಣ, ಅವ್ರ ಸಂಬಳದ ಹಣ ನನ್ನ ಸ್ಯಾಲರಿ ಅಕೌಂಟ್ ಕಳಿಸ್ತಾ ಇದ್ದಾರೆ. ತೊಂದರೆ ಇಲ್ಲಪ್ಪ, ಅವರ ಸಂಬಳದ ಹಣ ನಿಮ್ಗೆ ಕಳಿಸ್ತಾ ಇದ್ದಾರೆ. ನಿಮ್ಗೆ ಯಾಕೆ ಕಳಿಸ್ತಾ ಇದ್ದಾರೆ ಅವರು? ಅಂದ್ರೆ ನಮ್ಗೆ ಇಲ್ಲಿ ಯೂಸ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ ಸರ್.
ನಿಮ್ಮ ಖರ್ಚಿಗೆ ಅವ್ರು ಹಣ ಕಳಿಸ್ತಾ ಇದಾರಾ ಅದನ್ನ? ನಮ್ಮ ಅಕೌಂಟ್ ಕಳಿಸ್ತಾ ಇದಾರೆ. ನಿಮ್ಮ ಅಕೌಂಟ್ ಕಳಿಸ್ತಾ ಇದಾರೆ. ಹಣ ಏನ್ ಮಾಡ್ತಾ ಇದಾರೆ? ನಿಮ್ಮ ಖರ್ಚಿಗೆ ಉಪಯೋಗಿಸ್ತಾ ಇದಾರೆ, ಇಲ್ಲ ಅವ್ರ ಮನೆಗೆ ಕೊಡ್ತಾ ಇದ್ದೀರಾ? ಅವ್ರ ಮನೆಗೆ ಡ್ರಾ ಮಾಡಿ ಮನೆ ಕೊಡ್ತೀವಿ. ಆದ್ರೆ ನಮ್ಮ ಅಕೌಂಟ್ ಕೊಡ್ತಿದ್ದಲ್ಲ, ನಾವು ನಮ್ಮ ಅಕೌಂಟ್ ಅಲ್ಲಿ ಏನಾರ ಕಟ್ಬೇಕಾಗುತ್ತಾ? ಸಮಸ್ಯೆನೇ ಇಲ್ಲ. ಈಗ ಡ್ರಾ ಮಾಡಿ ಮನೇಲಿ ಇಟ್ಕೊಂಡಿದೀವಿ. ಸ್ವಲ್ಪ ನೀವು ವಾಪಸ್ ಕೊಡಿ, ಬ್ಯಾಂಕ್ಗೆ ಹಾಕಿ, ಸಮಸ್ಯೆ ಇಲ್ಲ, ಬ್ಯಾಂಕ್ಗೆ ಹಾಕಿ. ನಾನು ಹೇಳ್ತೀನಿ ಕೇಳಿ, ನೀವು ಕೇಳಿದ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಿಮ್ಮ ಕಸಿನ್ ದುಬೈನಲ್ಲಿದ್ದಾರೆ, ಹೌದು. ನಿಮ್ಮ ನೆಂಟ್ರು ಇಲ್ಲೆಲ್ಲೋ ಇದ್ದಾರೆ, ಅವ್ರ ನೆಂಟ್ರು ಇಲ್ಲೆಲ್ಲೋ ಇದ್ದಾರೆ, ಅವ್ರ ಕಡೆಯವರು. ಹೌದು ಸರ್. ಅವರು ನಿಮ್ಮ ಅಕೌಂಟ್ಗೆ ಹಣ ಕಳಿಸ್ತಾರೆ. ಹೌದು ಸರ್. ನೀವು ಅದನ್ನ ಡ್ರಾ ಮಾಡಿ ಅವ್ರ ಖರ್ಚಿಗೆ ಕೊಡ್ತೀರಿ. ಹೌದು ಸರ್. ಈಗ ಡ್ರಾ ಮಾಡಿರೋ ಹಣದಲ್ಲಿ 500,000 ರೂಪಾಯಿ ನೋಟ್ ಕೆಲವು ಉಳಿದಿದೆ, ಇದನ್ನ ನೀವು ಹಾಕಬಹುದಾ ಅನ್ನೋ ಪ್ರಶ್ನೆ. ಹೌದು ಸರ್. ಹೌದು. ಇದು ಪೂರ್ತಿ ಅಕೌಂಟೆಡ್, ನೀವು ಹಾಕಬಹುದು, ಯಾವುದೇ ತರಹದ ಸಮಸ್ಯೆ ಇಲ್ಲ. ಓಕೆ ಸರ್. ಇನ್ನು ಮೈಸೂರಿಂದ ಮೊಹಮ್ಮದ್ ಅವರು ಕರೆ ಮಾಡಿದ್ದಾರೆ, ಸ್ವೀಕರಿಸೋಣ. ಮೊಹಮ್ಮದ್ ಅವರೇ ಹೇಳಿ, ಏನ್ ಮಾಹಿತಿ ಬೇಕಿತ್ತು? ಹಲೋ. ಹಲೋ, ನಮಸ್ಕಾರ, ಹೇಳಿ. ಸರ್, ನಾವು ಆಕ್ಚುಲಿ ಒಂದು ಕ್ವಶನ್ ಇದೆ ನಮ್ದು. ಅದು ಒಂದು ಮಾರ್ಚ್ ನಲ್ಲಿ ನಾವು ಒಂದು ಹೌಸಿಂಗ್ ಲೋನ್ ತರ ಒಂದು ಮಾರ್ಟಿಗೇಜ್ ಲೋನ್ ತಗೊಂಡಿದ್ದೆ. ಆಯ್ತು. ಆ ಮಾರ್ಟಿಗೇಜ್ ಲೋನ್ ನಲ್ಲೇ ಸಮ್ ಅರೌಂಡ್ 15 lakhs ಐ ಹ್ಯಾವ್ ಟೇಕನ್ ಇಟ್ ಆನ್ ದ ಹೌಸ್ ಮೇಲೆ. ಓಕೆ. ಅದು 15,000 ನಾವು ಬಿಸ್ನೆಸ್ ಅಂದ್ರೆ ನಾವು ಗಾಡಿ ತಗೊಳ್ಳೋದು, ಒಂದು ಸೆಕೆಂಡ್ ಹ್ಯಾಂಡ್ 2 wheeler 4 wheeler ತಗೊಂಡು ಸೇಲ್ ಮಾಡೋದು ಆ ತರ. ಆಯ್ತು. ನಮ್ದು ಅಮೌಂಟ್ ಅದು ತಗೊಂಡಿರ್ತಿರಲ್ಲ, ಟ್ಯಾಕ್ಸ್ ಹೆಂಗ್ ಬರುತ್ತೆ ಸರ್? ಇನ್ನು ಈ ವರ್ಷದ್ದು ಇದಾಗಿಲ್ವಲ್ಲ? ಇಲ್ಲ, ಈ ಪ್ರಶ್ನೆ ನಾನು ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ ಒಂದು ಯಾವ್ದೋ ಒಂದು ಪ್ರಾಪರ್ಟಿ ಇತ್ತು, ಮಾರ್ಟಿಗೇಜ್ ಮಾಡಿದ್ರಿ, ಅದಕ್ಕೆ 15 ಲಕ್ಷ ಸಾಲ ತಗೊಂಡ್ರಿ. ಬ್ಯಾಂಕ್ ಅಲ್ಲಿ ಮಾರ್ಟಿಗೇಜ್ ಮಾಡಿದ್ರೆ, ಇಲ್ಲ ಪ್ರೈವೇಟ್ ಮನಿ ಲೆಂಡರ್ ಹತ್ರ ಮಾಡಿದ್ರ? ಬ್ಯಾಂಕ್ ಅಲ್ಲಿ ಮಾಡಿದ್ರಿ. ಅಲ್ಲಿಗೆ ಹಣ ಚೆಕ್ ಅಲ್ಲಿ ಬಂದಿತ್ತು ನಿಮ್ ಬ್ಯಾಂಕ್ಗೆ, ಅದನ್ನೇ ಕ್ಯಾಶ್ ಮಾಡಿದೀರಿ. ಎಕ್ಸಾಕ್ಟ್ಲಿ. ಆ ಹಣ ತಗೊಂಡು ನೀವು ಸ್ಕೂಟ್ರು, ಕಾರು ಸೆಕೆಂಡ್ ಹ್ಯಾಂಡ್ ತಗೊಂಡು ಮಾರ್ತಾ ಇದ್ದೀರಿ. ಹೌದು ಅಲ್ವಾ? ಇದು ತಗೊಂಡು ಮಾರಿದ್ದಕ್ಕೆ ಏನಾದ್ರು ದಾಖಲೆಗಳು ಇರುತ್ತಾ? ಇಲ್ಲ. ಸಿಗುತ್ತಾ? ಅಲ್ಲ, ನಿಮ್ಮ ಹೆಸರಿಗೆ ಏನೂ ಆಗಿರಲ್ವಲ್ಲ ಸರ್? ನಿಮ್ಮ ಹೆಸರಿಗೆ ಏನೂ ಆಗಿರಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ನಿಮ್ಮ ಹೆಸರಿಗೆ ಆಗಿಲ್ದಲೇ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ, ಈಗ ನಿಮ್ಮ ಹತ್ರ ಹಣ ಎಷ್ಟು ಜಮಾ ಆಗಿದೆ? ಸರ್, ನಮ್ದು ಹಣ ಜಮಾ ಆಗಿಲ್ಲ. ನಾವು ಗಾಡಿಗಳು ಕೊಟ್ಟಿದ್ವಿ, ನಮ್ಗೆ ಬರೋದಿರುತ್ತೆ ಅಮೌಂಟ್. ಅವ್ರ ಹತ್ರನೇ ಸಿಸಿ ತೆಗ್ದಿ ಇದೆಲ್ಲ ಮಾಡೋದೆಲ್ಲ ರೊಟೇಷನ್ ಮೇಲೆ ಇರುತ್ತೆ. ರೊಟೇಷನ್ ಮೇಲೆ ಇರುತ್ತೆ. ಇವಾಗ ನಿಮ್ಮ ಹತ್ರ ಕ್ಯಾಶ್ ಇದೆಯಾ? ನಮ್ಮ ಹತ್ರ ಕ್ಯಾಶ್ ಇವಾಗ ಸ್ವಲ್ಪ ಜನ ಕೊಡೋರು ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ರೆ, 2 months ನಲ್ಲಿ 1 month ನಲ್ಲಿ ಈ ತರ ಬರ್ತಾ ಇರ್ತದೆ. ಇದು ಸಮಸ್ಯೆ ಏನಾಗುತ್ತೆ? ಅಲ್ಲ, ಟೋಟಲ್ 15 ಬರ್ದೇ ಇಲ್ಲ, ಈ ತರ ಬರ್ತದೆ. ಅಲ್ಲ, ನನಗೆ ಗೊತ್ತಾಯ್ತು. ಈಗ ಸಮಸ್ಯೆ ಏನು ಅಂತಂದ್ರೆ, ನೀವು ಇವಾಗ ಅವ್ರುಗಳು ಕೊಡೋಕೆ ರೆಡಿ ಇರ್ತಾರೆ. ಹೌದು ಹೌದು. ಅವರು 500-100ಗಳನ್ನ ನಿಮ್ ತಲೆ ಕಟ್ಟಿ ಬಿಡ್ತಾರಲ್ಲಪ್ಪ. ಅದೇ ಸರ್, ಅದು ನಂದೇ ಕಾಸು ತಾನೆ. ನಾನು ಲೋನ್ ನಿಮ್ದೇ ಕಾಸು ಸರಿ, ಆದ್ರೆ ನಾನೇ ಕಲೆಕ್ಟ್ ಮಾಡಕ್ ಕಷ್ಟ ಆಗ್ಬೋದು. ಅಲ್ಲ, ಹಾಗಲ್ಲ. ಅವ್ರಿಗೆ ಹೇಳಿ, ಆವಾಗ ಚಲಾವಣೆ ಆದ ಕಾಸು ನೀವು ಕೊಟ್ಟಿದ್ರಿ. ಈಗಲೂ ಅವ್ರ ಚಲಾವಣೆ ಇರೋ ಕಾಸೆ ಕೊಡ್ಬೇಕಲ್ವಾ? ಕರೆಕ್ಟ್. ಅಲ್ಲಿ 2 months ತನಕ ನಾವು ಬಿಸ್ನೆಸ್ ಮಾಡಿದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ? ಗಾಡಿ ಬಂದು ಇವಾಗ ಹಾಗಲ್ಲ. ನಾನು ಹೇಳ್ತೀನಿ ಕೇಳಿ, ನಾನು ಒಂದು ಹೇಳ್ತೀನಿ ಕೇಳಿ. ನಿಮ್ಮೊಬ್ಬರ ವಹಿವಾಟಿಗೆ ತೊಂದರೆ ಆಗತ್ತೆ ಅಂತ ದೇಶದ ಕಾನೂನನ್ನು ಬದಲಿಸಕ್ಕಾಗತ್ತಾ? ಅಲ್ವಾ? ತೊಂದರೆ ಅಂತ ಹಾಗಲ್ಲ. 2-3 months ತನಕ ಏನ್ ಮಾಡ್ಬೇಕಾಗತ್ತೆ ನಾವು? ಇಲ್ಲ, ನೀವು ಹೊಂದ್ಕೋಬೇಕಾಗತ್ತೆ. ಯಾಕಂದ್ರೆ ಈ ಕಾರಣಕ್ಕೋಸ್ಕರ ಕಾನೂನು ಬದಲಾಗಲ್ಲ. ನಾವು ಕಾನೂನು ಬದಲು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಪ್ರಯೋಜನನೇ ಇಲ್ಲ. ನಾವೇನಿದ್ರೆ ಇದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿದಾಗ, ಆ ಕಾಸು ಚಿಲ್ಲರೆ ಚಿನ್ನಲ್ಲ, ಅವ್ರು ಡೈಲಿ ಯೂಸ್ಗೂ ಯೂಸ್ ಮಾಡಕ್ ಅಲ್ಲ. 500,000 ಅದನ್ನ ತಗೊಂಡ್ರೆ ಕಷ್ಟ ಆಗತ್ತಪ್ಪ. ಇಲ್ಲದ್ರೆ ನಿಮ್ಮ ಆದಾಯ ಆಗ್ಬಿಡುತ್ತೆ ಅದು ಬ್ಯಾಂಕ್ ಹಾಕಿದಾಗ. ಓಕೆ ಸರ್, ಖಂಡಿತವಾಗ್ಲೂ ಸಾಕಷ್ಟು ಗೊಂದಲಗಳು ಎಲ್ಲರಲ್ಲೂ ಇರುವಂತದ್ದು. ಗೊಂದಲ ಅಂದ್ರೆ ಇಲ್ಲಿ ಒಂದು ಸ್ಪೆಸಿಫಿಕ್ ಹೇಳ್ತೀನಿ ನೋಡಮ್ಮ. ಇದರಲ್ಲಿ ಇಲ್ಲಿ ಆಕ್ಚುಲ್ ಆಗಿ ಗೊಂದಲಗಳೇನಿಲ್ಲ. ನಾವು ವ್ಯವಹಾರಗಳನ್ನ ನೀಟಾಗಿ ಮಾಡಲ್ಲ. ಹೌದಾ? ನಾನೇ ಮಾರ್ಟಿಗೇಜ್ ಮಾಡ್ತೀನಿ, ಕಷ್ಟ ಇದೆ, ಒಪ್ಕೋತೀನಿ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಡೀಲ್ ಮಾಡ್ತೀನಿ. ಹೌದು, ಅಲ್ಲೂ ದಾಖಲೆ ಇರಲ್ಲ, ಇಲ್ಲಿ ದಾಖಲೆ ಇರಲ್ಲ. ಎರಡೂ ದಾಖಲೆಗಳು ಇಲ್ಲದೆ ಇದ್ದಾಗ ಅದಕ್ಕೆ ಸಂಬಂಧಪಟ್ಟ ತೊಂದರೆಯನ್ನು ಅನುಭವಿಸ್ಬೇಕಲ್ವಾ? ಸರಿ, ಈ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಂದು ವಿರಾಮವನ್ನ ತಗೊಂಡು ಬೇಗ ವಾಪಸ್ ಆಗೋಣ.